78 ವರ್ಷಗಳ ಕಾಯುವಿಕೆ 28 ವರ್ಷಗಳ ನಂತರ ಮಹತ್ವ ಐತಿಹಾಸಿಕ ತೀರ್ಪು ಈಗ ಹೊರಬಿದ್ದಿದೆ. ಎಲ್ಲ ಆರೋಪಿಗಳಿಗೂ ಕೂಡ ಬಿಗ್ ರಿಲೀಫ್. ಬಿಜೆಪಿ ಪಾಲಿಗೆ ನಿರ್ಣಾಯಕವಾಗಿದ್ದಂತ ಬಾಬ್ರಿ ಕೇಸ್ನಲ್ಲಿ ಬಿಗ್ ರಿಲೀಫ್. 28 ವರ್ಷಗಳ ಹೋರಾಟಕ್ಕೆ ಫೈನಲಿ ಭೀಷ್ಮ ವಿಜಯ ಸಿಕ್ಕಿದೆ. 28 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಬಿಜೆಪಿ ನಾಯಕರಿಗೆ ಈಗ ಒಂದು ರೀತಿಯಾದಂತಹ ದೊಡ್ಡ ರಿಲೀಫ್ ಇದೆ ಅಂತ ಹೇಳಬೇಕು. ಇಡೀ ದೇಶವೇ ಎದುರು ನೋಡ್ತಿದ್ದಂತ ಬಾಬ್ರಿ ಧ್ವಂಸ ಕೇಸ್ ತೀರ್ಪು ಪ್ರಕಟವಾಗಿದೆ. ಬಾಬ್ರಿ ಮಸೀದ್ ಧ್ವಂಸ ಕೇಸ್ ಏನಿದೆ ಇದರಲ್ಲಿ ಅಡ್ವಾಣಿ, ಜೋಶಿ, ಉಮಾಭಾರತಿ ದೋಷಮುಕ್ತರಾಗಿದ್ದಾರೆ. ಬಹಳ ಒಂದು ರೀತಿಯಾಗಿ ಟೆನ್ಷನ್ ಬಿಲ್ಡ್ ಆಗಿತ್ತು ಬೆಳಗ್ಗೆಯಿಂದ. ಇಡೀ ದೇಶವನ್ನೇ ತಲ್ಲಣಗೊಳಿಸಿದಂತ ಕೇಸ್ನಲ್ಲಿ 32 ಆರೋಪಿಗಳು ಕೂಡ ಈಗ ಖುಲಾಸೆ ಆಗಿದೆ. ಲಕ್ನೋನ ಸಿಬಿಐನ ವಿಶೇಷ ಕೋರ್ಟ್ ಈ ಐತಿಹಾಸಿಕ ತೀರ್ಪನ್ನ ಪ್ರಕಟ ಮಾಡಿದೆ. 28 ವರ್ಷಗಳ ಹೋರಾಟದಲ್ಲಿ ವಿಜಯದ ಕೇಕೆ. ಜಡ್ಜ್ ಎಸ್ ಕೆ ಯಾದವ್ ಅವರ ಸೇವಾವಧಿಯ ಕೊನೆಯ ದಿನ ಒಂದು ಐತಿಹಾಸಿಕ ತೀರ್ಪನ್ನ ಅವರು ಪ್ರಕಟ ಮಾಡಿದ್ದಾರೆ. ಇದು ಬಿಜೆಪಿಯ ಪಾಲಿಗೆ ಬಹಳ ನಿರ್ಣಾಯಕವಾಗಿದ್ದಂತ ದಿನ ಆಗಿತ್ತು. ಈ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. 28 ವರ್ಷಗಳ ಸುದೀರ್ಘ ಹೋರಾಟ, ಬಿಜೆಪಿ ನಾಯಕರ ವಿಜಯದ ಕೇಕೆ. ಇಡೀ ದೇಶವೇ ಕಾಯ್ತಿದ್ದಂತ ಬಾಬ್ರಿ ಧ್ವಂಸ ಕೇಸ್ನ ತೀರ್ಪು ಪ್ರಕಟ ಆಗಿದೆ. 28 ವರ್ಷಗಳ ನಂತರ ಫೈನಲಿ ಎಲ್ಲಾ 32 ಆರೋಪಿಗಳಿಗೂ ಕೂಡ ಬಿಗ್ ರಿಲೀಫ್. ಇದರಲ್ಲಿ ಬಹಳ ಪ್ರಮುಖವಾಗಿ ಎಲ್ ಕೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ ಎಲ್ರಿಗೂ ಕೂಡ ಆರೋಪ ಮುಕ್ತರು ಅನ್ನೋ ರೀತಿಯಾಗಿ ಒಂದು ನೆಮ್ಮದಿ ನೀಡುವಂತ ಒಂದು ತೀರ್ಪನ್ನ ಇವತ್ತು ಸಿಬಿಐನ ವಿಶೇಷ ಕೋರ್ಟ್ ಇವತ್ತು ಆದೇಶವನ್ನ ಕೊಟ್ಟಿದೆ. 28 ವರ್ಷಗಳ ಅಂದ್ರೆ ಅದು ಸಾಮಾನ್ಯವಾದಂತ ಕಾಯುವಿಕೆ ಅಲ್ಲ, ಒಂದು ಕಾಯುವಂತ ಟೈಮ್ನಲ್ಲ, ಒಂದು ಅವಧಿ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ 3 ದಶಕಗಳ ಕಾಲ ಹೋರಾಟದಲ್ಲಿ ಫೈನಲಿ ಈಗ ತೀರ್ಪು ಪ್ರಕಟ ಆಗಿದೆ. ನೀವೆಲ್ಲ ನೋಡ್ತಾ ಇದ್ರಿ. ಈಗ ಎಲ್ಲ 32 ಆರೋಪಿಗಳು ಯಾರೀಗ ಬದುಕುಳಿದಿದ್ದಾರೆ ಅವರೆಲ್ಲರೂ ಕೂಡ ಈಗ ಒಂದು ನೆಮ್ಮದಿಯಾದಂತಹ ನಿಟ್ಟುಸಿರನ್ನ ಬಿಡಬಹುದು. ಇದು ಅಡ್ವಾಣಿ, ಜೋಶಿ, ಉಮಾಭಾರತಿ ಸೇರಿದ ಹಾಗೆ ಬಿಜೆಪಿಯ ಪ್ರಮುಖ ನಾಯಕರೇನಿದ್ದಾರೆ ಎಲ್ರಿಗೂ ಕೂಡ ಈಗ ಬಿಗ್ ರಿಲೀಫ್. ಹಾಗಾದ್ರೆ ಇವತ್ತು ಏನೇನಾಯ್ತು ಬೆಳಗ್ಗೆಯಿಂದ ಅದರ ಬಗ್ಗೆ ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಇದು ಬಾಬ್ರಿ ಮಸೀದಿ ಧ್ವಂಸ ಕೇಸ್ನಲ್ಲಿ ಬಿಜೆಪಿಯ ಭೀಷ್ಮ ಎಲ್ ಕೆ ಅಡ್ವಾಣಿಗೆ ಬಿಗ್ ರಿಲೀಫ್. 28 ವರ್ಷಗಳ ಸುದೀರ್ಘ ಕಾನೂನು ಹೋರಾಟವನ್ನ ಮಾಡಿದ್ರು ಅಡ್ವಾಣಿ ಅವರು. ಇವತ್ತಿನ ದಿನಕ್ಕಾಗಿ ಅವರು 3 ದಶಕಗಳ ಕಾಲ ಕಾದಿದ್ರು. ಬಾಬ್ರಿ ಮಸೀದಿ ಧ್ವಂಸ ಕೇಸ್ನಲ್ಲಿ ಎಲ್ ಕೆ ಅಡ್ವಾಣಿ ಈಗ ನಿರ್ದೋಷಿ ಅನ್ನೋದು ಗೊತ್ತಾಗಿದೆ. ಅಡ್ವಾಣಿ ವಿರುದ್ಧದ ಫೋಟೋ ಸಾಕ್ಷಿಗಳು ಸ್ವೀಕಾರ ಯೋಗ್ಯವಲ್ಲ. ಈ ಹಿಂದೆ ಜೈನ್ ಡೈರಿ ಕೇಸ್ನ ಹವಾಲಾ ಹಗರಣದಲ್ಲಿ ಕೂಡ ಅಡ್ವಾಣಿ ಅವರ ಹೆಸರು ಕೇಳಿ ಬಂದಿತ್ತು. ಕೇಸ್ ಮುಕ್ತವಾಗುವವರೆಗೂ ಸಕ್ರಿಯ ರಾಜಕಾರಣದಿಂದ ಅಡ್ವಾಣಿ ಅವರು ದೂರ ಉಳಿದಿದ್ರು. ಬಳಿಕ ಹವಾಲಾ ಕೇಸ್ನಲ್ಲೂ ಕೂಡ ಅಡ್ವಾಣಿ ಅವರು ದೋಷಮುಕ್ತರು ಅಂತ ಗೊತ್ತಾಗುತ್ತೆ. ಅದರಲ್ಲಿ ತೀರ್ಪು ಬರುತ್ತೆ. ಈಗ ಬಾಬ್ರಿ ಮಸೀದಿ ಧ್ವಂಸ ಕೇಸ್ನಲ್ಲೂ ಕೂಡ ಅಡ್ವಾಣಿ ದೋಷಮುಕ್ತರು ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಅವರ ಪ್ರೇರೇಪಣೆಯಿಂದ ಅಥವಾ ಪ್ರಚೋದನೆಯಿಂದ ಈ ಘಟನೆ ಆಗಿರೋದಲ್ಲ, ಇದು ಪೂರ್ವ ನಿಯೋಜಿತ ಅಲ್ಲ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ ಇವತ್ತು ತೀರ್ಪಿನಲ್ಲಿ ಹೇಳಿರೋದು. ದೇಶದಲ್ಲಿ ಬಿಜೆಪಿ ಬೆಳವಣಿಗೆಗೆ ಅಡ್ವಾಣಿ ರಥಯಾತ್ರೆಯನ್ನ ಮಾಡಿ ಒಂದು ದೊಡ್ಡ ಹೋರಾಟವನ್ನ ಮಾಡಿದ್ರು, ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ರು. ಅಡ್ವಾಣಿ ರಥಯಾತ್ರೆಯಿಂದಲೇ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಕೇವಲ 2 ಸೀಟ್ನಲ್ಲಿದ್ದಂತ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಅಡ್ವಾಣಿ ಅವರ ಪಾತ್ರ ಬಹಳ ದೊಡ್ಡದು. ಆದ್ರೆ ಇವತ್ತು ಅಂತ ಪಕ್ಷವನ್ನ ಕಟ್ಟಿದಂತ ಸಣ್ಣ ಒಂದು ಫೌಂಡೇಶನ್ ಹಾಕಿ ಪ್ರತಿಯೊಂದು ಇಟ್ಟಿಗೆಯನ್ನ ಜೋಡಿಸಿ ಕಟ್ಟಿದಂತ ವ್ಯಕ್ತಿ, ಅಂತ ವ್ಯಕ್ತಿಗೆ ಇವತ್ತು ಬಿಗ್ ರಿಲೀಫ್. ನೀವಲ್ಲಿ ನೋಡ್ಬೋದು ಎಷ್ಟು ಟೆನ್ಷನ್ ಇದೆ ಅಂತ. ತೀರ್ಪು ಪ್ರಕಟ ಆಗೋಕೆ ಕ್ಷಣಗಣನೆ ಆರಂಭ ಆಗ್ಬೇಕಾದ್ರೆ ಅಡ್ವಾಣಿ ಅವರು ಟಿವಿ ವೀಕ್ಷಿಸ್ತಾ ಇದ್ರು. ಅವ್ರಿಗೆ ಎಷ್ಟು ಟೆನ್ಷನ್ ಇದೆ ಆ ವಯಸ್ಸಿನಲ್ಲೂ ನೀವು ಗಮನಿಸಬಹುದು. ಅವರಿಗೆ ಇವತ್ತಿನ ದಿನ ಇದೆಯಲ್ಲ, ಅದೊಂದು ರೀತಿಯಾಗಿ ಅವರ ಜೀವನದಲ್ಲೇ ಮರೆಯೋಕೆ ಸಾಧ್ಯವಾಗದಂತ ದಿನ. 1992ರಿಂದ ಎಲ್ಲಿವರೆಗೂ ಕೂಡ 2020ರವರೆಗೂ ಕೂಡ ಅವರು ಕಾಯ್ಬೇಕಾಯ್ತು. ಸಾಕಷ್ಟು ಏರಿಳಿತಗಳಿತ್ತು, ಸಾಕಷ್ಟು ಒಂದು ರೀತಿಯಾಗಿ ಗೊಂದಲಗಳಿತ್ತು. ಎಲ್ಲೊಂದ್ ಕಡೆ ಕ್ಲೀನ್ ಶೀಟ್ ಸಿಗುತ್ತಾ ಅಥವಾ ಏನೇನ್ ಸೆಕ್ಷನ್ಗಳಿದ್ವಲ್ಲ ಅದಕ್ಕೆ ಏನಾದ್ರೂ ಕೋರ್ಟ್ ಏನಾದ್ರೂ ಅಂಟಿ ಕೂರುತ್ತಾ, ಅದಕ್ಕೆ ಬದ್ಧವಾಗಿರುತ್ತಾ ಅನ್ನೋದು. ಆದ್ರೆ ಫೈನಲಿ ಇವತ್ತಿನ 28 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಇವತ್ತು ಒಂದು ರೀತಿಯಾಗಿ ಭೀಷ್ಮ ವಿಜಯ ಸಿಕ್ಕಿದೆ ಅಂತ ಹೇಳಬೇಕು ಅಡ್ವಾಣಿ ಅವ್ರಿಗೆ. ಬಾಬ್ರಿ ಕೇಸ್ ಗೆದ್ದಂತ ಬಿಜೆಪಿಯ ಭೀಷ್ಮ ಅಡ್ವಾಣಿ, ಅದೇ ರೀತಿಯಾಗಿ ಅವ್ರ ಜೊತೆಗೆ ಹಲವಾರು ನಾಯಕರಿಗೆ FIR ಆಗಿತ್ತು, ಚಾರ್ಜ್ ಶೀಟ್ ಆಗಿತ್ತು. ಇದರಲ್ಲಿ 32 ಆರೋಪಿಗಳಿಗೂ ಕೂಡ ಫೈನಲಿ ಖುಲಾಸೆ ಆಗಿದೆ. ಲಕ್ನೋನ ಸಿಬಿಐನ ವಿಶೇಷ ನ್ಯಾಯಾಲಯ ಈ ಐತಿಹಾಸಿಕ ತೀರ್ಪನ್ನ ಪ್ರಕಟ ಮಾಡಿದೆ. ಜಡ್ಜ್ ಎಸ್ ಕೆ ಯಾದವ್ ಅವರ ಸೇವಾವಧಿಯ ಕೊನೆಯ ದಿನ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ತೀರ್ಪನ್ನ ಪ್ರಕಟ ಮಾಡುವಂತ ಜವಾಬ್ದಾರಿ ಅವರ ಮೇಲಿತ್ತು. 28 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಫೈನಲಿ ಬಿಜೆಪಿ ನಾಯಕರಿಗೆ ಇದೊಂದು ದೊಡ್ಡ ರಿಲೀಫ್ ಅಂತ ಹೇಳಬೇಕು. 28 ವರ್ಷಗಳ ಸುದೀರ್ಘ ಕಾನೂನು ಹೋರಾಟ,
ಬಾಬ್ರಿ ಮಸೀದಿ ಧ್ವಂಸ ಕೇಸ್ನಲ್ಲಿ LK ಅಡ್ವಾಣಿ ನಿರ್ದೋಷಿಯಾಗಿದ್ರು. ಯಾಕಂದ್ರೆ 3 ಬಾರಿ ಪ್ರಯತ್ನ ಆಗಿತ್ತು ಇಲ್ಲಿಗೆ ರೀಚ್ ಆಗುವಂಥದ್ದು. ಆದ್ರೆ ಇದನ್ನ ಧ್ವಂಸ ಮಾಡುವಂತ ಉದ್ದೇಶ ಇರಲಿಲ್ಲ ಅನ್ನೋದು, ಪೂರ್ವ ನಿಯೋಜಿತ ಅಲ್ಲ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ ಇವತ್ತು ಪ್ರಸ್ತಾಪ ಆಗಿದ್ದು. ಈಗ ಚಂದ್ರಮೋಹನ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ. ಚಂದ್ರಮೋಹನ್, ಇವತ್ತಿನ ದಿನ ನಿಜಕ್ಕೂ ಬಿಜೆಪಿಯ ಭೀಷ್ಮ LK ಅಡ್ವಾಣಿ ಅವರಿಗೆ ಮರೆಯಲಾಗದ ದಿನ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು ಅವರು ಟಿವಿ ನೋಡ್ತಿರ್ಬೇಕಾದ್ರೆ ಅವ್ರ ಮುಖದಲ್ಲಿ ಟೆನ್ಷನ್ ನೋಡ್ತಾ ಇದ್ವಿ. ಎಷ್ಟು ರಿಲೀಫ್ ಆಗಿರ್ಬೋದು ಅವರಿಗೆ? ಒಟ್ಟಾರೆಯಾಗಿ ಏನೇನಾಯ್ತು ಚಂದ್ರಮೋಹನ್? ಹೌದು ಅವಿನಾಶ್, ಮುಖ್ಯವಾಗಿ ಅಯೋಧ್ಯೆಯಲ್ಲಿದ್ದ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಕಳೆದ 28 ವರ್ಷಗಳಿಂದಲೂ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ಮತ್ತು CBI ತನಿಖೆ ಇವೆಲ್ಲವೂ ನಡೆದಿತ್ತು. ಈಗ ಅಂತಿಮವಾಗಿ CBIನ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನು ನೀಡಿದೆ. ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನು ಖುಲಾಸೆಗೊಳಿಸಿ ತೀರ್ಪನ್ನು ನೀಡಿದೆ. ಇದು ಪ್ರಕರಣದ ಆರೋಪಿಗಳಾಗಿದ್ದಂಥ LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಸಿಕ್ಕಂತಹ ಒಂದು ದೊಡ್ಡ ರಿಲೀಫು. ಮುಖ್ಯವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳು ಯಾರೂ ಕೂಡ ಮಸೀದಿಯನ್ನು ಧ್ವಂಸ ಮಾಡಿಲ್ಲ ಮತ್ತು ಮಸೀದಿಯನ್ನು ಧ್ವಂಸ ಮಾಡಲಿಕ್ಕೆ ಸೇರಿದಂತಹ ಉದ್ರಿಕ್ತ ಜನರನ್ನು ತಡೆಯಲಿಕ್ಕೆ ಪ್ರಯತ್ನವನ್ನು ನಡೆಸಿದ್ದಾರೆ. ಜೊತೆಗೆ ಯಾವುದೇ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೂಡ ಕೊಟ್ಟಿಲ್ಲ ಅಂತೇಳಿ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಇದು ಬಹಳ ಪ್ರಮುಖವಾದಂಥ ಅಂಶ. ಇದುವರೆಗೂ ಕೂಡ CBIನ ಪರ ವಕೀಲರು ಕೋರ್ಟ್ನಲ್ಲಿ ಈ ಎಲ್ಲ ನಾಯಕರುಗಳು ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ರು ಮತ್ತು ಅಲ್ಲಿ ಜನರನ್ನು ಉದ್ರಿಕ್ತಗೊಳಿಸಿದ್ರು, ಪ್ರಚೋದನೆಯನ್ನು ಮಾಡಿದ್ರು. ಪ್ರಚೋದನೆಯನ್ನು ಮಾಡಿದ್ರಿಂದಾಗೇ ಉದ್ರಿಕ್ತ ಜನ ಮುನ್ನುಗ್ಗಿ ಮಸೀದಿಯನ್ನು ಧ್ವಂಸ ಮಾಡಿದ್ರು ಅಂತೇಳಿ ವಾದವನ್ನು ಮಾಡಿದ್ರು. ಆದರೆ CBIನ ವಾದಕ್ಕೆ ಕೋರ್ಟ್ನಲ್ಲಿ ಮನ್ನಣೆಯನ್ನು ಸಿಕ್ಕಿಲ್ಲ. ಬದಲಿಗೆ LK ಅಡ್ವಾಣಿ ಸೇರಿದಂತೆ ಉಳಿದ ಆರೋಪಿಗಳ ಪರ ವಕೀಲರು ಮಾಡಿದಂತಹ ವಾದಕ್ಕೆ ಮನ್ನಣೆಯನ್ನು ಕೋರ್ಟ್ ನೀಡಿದೆ. ಹೀಗಾಗಿನೇ ಎಲ್ಲ 32 ಮಂದಿ ಆರೋಪಿಗಳನ್ನು ಕೂಡ ಖುಲಾಸೆಗೊಳಿಸಿ ತೀರ್ಪನ್ನು ಕೊಟ್ಟಿದೆ. ಜೊತೆಗೆ ಬಾಬ್ರಿ ಮಸೀದಿ ಧ್ವಂಸವನ್ನ ಪೂರ್ವ ನಿಯೋಜಿತ ಕೃತ್ಯ ಅಲ್ಲ ಅಂತ ಕೂಡ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಒಂದು ಅಚಾನಕ್ಕಾಗಿ ಅಲ್ಲಿ 1.5 ಲಕ್ಷದಷ್ಟು ಕರಸೇವಕರು ಸೇರಿದ್ರಿಂದಾಗಿ ಮಸೀದಿಯನ್ನು ಅಚಾನಕ್ಕಾಗಿ ಧ್ವಂಸಗೊಳಿಸಿದ್ದಾರೆ ಅಂತೇಳಿ ತೀರ್ಪನ್ನು ನೀಡಿದೆ. ಇದನ್ನು ಈಗ CBI ಏನಾದರೂ ಕೂಡ ಹೈಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಿ ಮೇಲ್ಮನವಿಯನ್ನು ಸಲ್ಲಿಸುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ. ಆದ್ರೆ ಈಗ CBI ಕೂಡ ಕೇಂದ್ರ ಸರ್ಕಾರದ ಅಡಿಯಿಂದಲೇ ಕಾರ್ಯವನ್ನು ನಿರ್ವಹಿಸಿದ್ರಿಂದಾಗಿ ಈಗ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ಮಾತ್ರನೇ ಹೈಕೋರ್ಟ್ನಲ್ಲಿ ಇವತ್ತಿನ ತೀರ್ಪನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ CBI ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸತಕ್ಕಂತಹ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಕೇಂದ್ರದ ಆಡಳಿತಾರೂಢ ಬಿಜೆಪಿ ಪಕ್ಷದ ಘಟಾನುಘಟಿ ನಾಯಕರುಗಳು, ಬಿಜೆಪಿಯ ಭೀಷ್ಮಾಚಾರ್ಯ ಎಂದರೆ ಹೆಸರಾದಂತಹ LK ಅಡ್ವಾಣಿ ಅವರು, ಮುರಳಿ ಮನೋಹರ್ ಜೋಶಿ ಇವರೆಲ್ಲರೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಆಪ್ತರಾಗಿರ್ತಕ್ಕಂಥವರು, ಪ್ರಧಾನಿ ಮೋದಿಯವರ ಗುರುಗಳು LK ಅಡ್ವಾಣಿ ಅವರು. ಹೀಗಾಗಿ ಕೇಂದ್ರ ಸರ್ಕಾರ ಈ ಪ್ರಕರಣದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಒಪ್ಪಿಗೆ ನೀಡತಕ್ಕಂತಹ ಸಾಧ್ಯತೆಗಳು ಕೂಡ ಕಡಿಮೆ. ಹಾಗಾಗಿ ಈಗ ಮುಂದೆ ಏನಾದರೂ ಕೂಡ ಈ ಪ್ರಕರಣದಿಂದ ನೊಂದಂತವ್ರು ಯಾರಾದ್ರೂ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾರ ಹೇಗೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ 92 ವರ್ಷ ವಯಸ್ಸಿನ ಅಡ್ವಾಣಿ ಅವರ ರಾಜಕೀಯ ಜೀವನವನ್ನು ತೆಗೆದುಕೊಂಡ್ರು ಕೂಡ ಅಡ್ವಾಣಿ ಅವರ ವಿರುದ್ಧ ಈ ಹಿಂದೆ ಹವಾಲಾ ಹಗರಣದಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಆ ಹವಾಲಾ ಹಗರಣದಲ್ಲಿ ಹೆಸರು ಕೇಳಿ ಬಂದಂತಹ ಸಂದರ್ಭದಲ್ಲೂ ಕೂಡ ಅಡ್ವಾಣಿ ಅವರು ಈ ಪ್ರಕರಣದಲ್ಲಿ ಮುಕ್ತ ಆಗೋವರೆಗೂ ಕೂಡ ತಾನು ಸಕ್ರಿಯ ರಾಜಕಾರಣವನ್ನು ಮಾಡಲ್ಲ ಅಂತ ಹೇಳಿದ್ರು. ಅದಾದ ಬಳಿಕ ಆ ಪ್ರಕರಣದಲ್ಲಿ ದೋಷ ಮುಕ್ತ ಆಗಿದ್ರು. ಅದಾದ ಬಳಿಕ ಅವರು ಸಕ್ರಿಯ ರಾಜಕಾರಣಕ್ಕೆ ಬಂದಿದ್ರು. ಈಗ ಮತ್ತೊಂದು ದೊಡ್ಡ ಪ್ರಕರಣ ಅಂತಂದ್ರೆ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲೂ ಕೂಡ LK ಅಡ್ವಾಣಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಅವಿನಾಶ್, ಧನ್ಯವಾದ ಚಂದ್ರಮೋಹನ್. 28 ವರ್ಷಗಳ ಕಾಯುವಿಕೆಯ ನಂತರ ಫೈನಲಿ ತೀರ್ಪು ಹೊರಬಿತ್ತು. ಹಾಗಾದ್ರೆ ಇವತ್ತು ಏನೇನಾಯಿತು ಕೋರ್ಟ್ನಲ್ಲಿ, ಏನೆಲ್ಲ ವಿಚಾರಗಳನ್ನ ಈ ತೀರ್ಪನ್ನ ಪ್ರಕಟ ಮಾಡಬೇಕಾದ್ರೆ ಯಾವೆಲ್ಲ ವಿಚಾರಗಳನ್ನ ಗಣನೆಗೆ ತೆಗೆದುಕೊಳ್ಳಲಾಯಿತು? ಇದು ಸುಮಾರು 2000 ಪುಟಗಳ ತೀರ್ಪು. ನ್ಯಾಯಾಧೀಶರು ಪ್ರಕಟ ಮಾಡಿರುವಂತದ್ದು ಸುಮಾರು 2000 ಪುಟಗಳ ತೀರ್ಪಿನಲ್ಲಿ ಆರೋಪಿಗಳಿಗೆ ಕ್ಲೀನ್ ಚಿಟ್. LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಅದೇ ರೀತಿಯಾಗಿ ಉಮಾ ಭಾರತಿ, ವಿನಯ್ ಕಟಿಯಾರ್, ಆಗ UPS CM ಆಗಿದ್ದಂತ ಕಲ್ಯಾಣ್ ಸಿಂಗ್, ಇವರೆಲ್ಲರೂ ಕೂಡ ಒಟ್ಟು 32 ಆರೋಪಿಗಳಿಗೆ ವಿಶೇಷ ಕೋರ್ಟ್ ಕ್ಲೀನ್ ಚಿಟ್ ಸಿಕ್ಕಿದೆ. ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ ಎಲ್ಲಾ ಆರೋಪಿಗಳಿಗೆ. ಬಾಬ್ರಿ ಮಸೀದಿಯ ಧ್ವಂಸ ಪೂರ್ವ ನಿಯೋಜಿತ ಕೃತ್ಯ ಅಲ್ಲ, ಇದು ಪ್ರೀ ಪ್ಲಾನ್ಡ್ ಅಲ್ಲ ಅನ್ನೋದು ಬಹಳ ಪ್ರಮುಖವಾದಂತಹ ಸಂಗತಿಯಲ್ಲಿ. ಜೊತೆಗೆ ಆರೋಪಿಗಳ ವಿರುದ್ಧ ಯಾವುದೇ ಪೂರಕವಾದಂತಹ ಸಾಕ್ಷ್ಯಗಳಿಲ್ಲ. ಮಸೀದಿ ಧ್ವಂಸ ಘಟನೆ ಆಕಸ್ಮಿಕವಾಗಿ ನಡೆದಿದೆ. ಆ ಮೊಮೆಂಟ್ ಅಲ್ಲಿ ಏನಾಯ್ತು, ಅಲ್ಲಿ ಯಾರ್ಯಾರು ಟ್ರಿಗರ್ ಆದ್ರು, ಅಲ್ಲಿ ಪರಿಸ್ಥಿತಿ ಭಾವೋದ್ವೇಗಕ್ಕೆ ಒಳಗಾಗಿ ಆಯ್ತಿದ್ದು. LK ಅಡ್ವಾಣಿ, ಜೋಶಿ ಗಲಾಟೆಯನ್ನ ತಡೆಯೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ರು. ಇದು ಮಹತ್ವದ ತೀರ್ಪಿನಲ್ಲಿ ನ್ಯಾಯಮೂರ್ತಿ SK ಯಾದವ್ ಅವರು ಹೇಳಿದಂತಹ ಮಾತುಗಳು. ಅಂದ್ರೆ ತೀರ್ಪು ಪ್ರಕಟ ಮಾಡಿದಾಗ ಈ ಎಲ್ಲ ಅಂಶಗಳು ಅದರಲ್ಲಿತ್ತು. 2000 ಪುಟಗಳ ತೀರ್ಪನ್ನ ಪ್ರಕಟ ಮಾಡಬೇಕಾದ್ರೆ ಇಲ್ಲಿ ಬಹಳ ಪ್ರಮುಖವಾದಂತಹ ಹೈಲೈಟ್ ಅಂತಂದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಲ್ಲ, ಪ್ರೀ ಪ್ಲಾನ್ ಮಾಡಿ ಅಲ್ಲಿ ಮಸೀದಿಯನ್ನ ಧ್ವಂಸ ಮಾಡಲೇಬೇಕು ಅಂತ ಉದ್ದೇಶದಿಂದ ಹೋಗಿದ್ದು ಅಲ್ಲ. ಅಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ಯಾರ್ಯಾರು ಕರಸೇವಕರು ಹೋಗಿದ್ರು, ಅಲ್ಲಿ ಏಕಾಏಕಿ ಧ್ವಂಸ ಮಾಡುವುದಕ್ಕೆ ಹೋಗಿದ್ರು ಅಂತ. ಜೊತೆಗೆ ಈ ಭಾಷಣದಲ್ಲೂ ಕೂಡ ಗಮನಿಸಬೇಕು, LK ಅಡ್ವಾಣಿ ಅವರು ಮಂದಿರ್ ವಹಿ ಬನೇಗ ಅಂತ ಹೇಳಿದ್ರೆ ಹೊರತು ಅಲ್ಲಿ ಧ್ವಂಸ ಮಾಡಿ ನಂತರ ಅಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು, ರಾಮ ಮಂದಿರವನ್ನು ಕಟ್ಟಬೇಕು ಅನ್ನೋದು ಅವರ ಭಾಷಣದಲ್ಲಿ ಇರಲಿಲ್ಲ ಅನ್ನೋದು. ಇದರ ಜೊತೆಗೆ ಫೋಟೋ ಸಾಕ್ಷ್ಯಗಳು ಮಾತ್ರ ಸಾಕಾಗಲ್ಲ,
ಅವರಲ್ಲಿ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಥವಾ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ. ಅದೇ ರೀತಿಯಾಗಿ ಸಾಕಷ್ಟು ಕಡೆ ತಡೆಯುವಂತ ಪ್ರಯತ್ನ ಆಗಿದೆ. ಈಗ ನೀವು ನೋಡ್ತಾ ಇದ್ರಿ, ಅಡ್ವಾಣಿ ಅವರ ನಿವಾಸದ ಬಳಿ ಸಿಹಿ ಹಂಚಲಾಗ್ತಾ ಇದೆ. ಯಾಕಂದ್ರೆ ಇದು 28 ವರ್ಷಗಳ ಕಾಲ ಒಂದು ತೀರ್ಪು ಬರೋದಕ್ಕೆ ಕಾಯೋದಿದೆಯಲ್ಲ, ಅದು ಸಾಮಾನ್ಯವಾದಂತಹ ಸಂಗತಿ ಅಲ್ಲ. ನೀವು ಇಲ್ಲಿ ಗಮನಿಸಬಹುದು ಅವರ ಮುಖದಲ್ಲಿ ಎಷ್ಟು ಟೆನ್ಷನ್ ಇದೆ, ಬಹಳಷ್ಟು ಆತಂಕದಲ್ಲಿ ಬೆಳಗ್ಗೆಯಿಂದ ಇದ್ರು. ಯಾಕಂದ್ರೆ ವರ್ಚುವಲಿ ಆಗಿ ಅವರು ಹೋಗಬೇಕಾಗಿತ್ತು, ನೇರವಾಗಿ ಅವರು ಭಾಗವಹಿಸೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಹೇಗಿರುವಂತಹ ಒಂದಷ್ಟು ಪರಿಸ್ಥಿತಿಗಳು ಹೇಗಿದೆ ಕೋವಿಡ್-19 ಪರಿಸ್ಥಿತಿ. ಹಾಗಾಗಿ ಮನೆಯಲ್ಲೇ ಕುಳಿತು ಟಿವಿ ಮೂಲಕ ಅವರು ಪ್ರತಿಯೊಂದು ಆಗು ಹೋಗುಗಳನ್ನ ಗಮನಿಸ್ತಾ ಇದ್ರು. ಬಹಳ ಟೆನ್ಷನ್ ನಲ್ಲಿದ್ರು. 28 ವರ್ಷಗಳ ಕಾಲ ಒಂದು 92 ವರ್ಷದ ವ್ಯಕ್ತಿಯೊಬ್ರು ಕಾಯ್ತಾ ಇರುವಂತದ್ದು ಅದು ನಿಜಕ್ಕೂ ತಮಾಷೆ ವಿಚಾರ ಅಲ್ಲ. 2000 ಪುಟಗಳ ತೀರ್ಪು. ಇದರಲ್ಲಿ ಮಸೀದಿ ಧ್ವಂಸ ಏನಿದೆ ಅದು ಆಕಸ್ಮಿಕವಾಗಿ ಆ ಸಂದರ್ಭಕ್ಕೆ ನಡೆದಂತ ಘಟನೆಯ ಹೊರತು ಮಸೀದಿಯನ್ನ ಧ್ವಂಸ ಮಾಡಲೇಬೇಕು ಅಂತ ಎಲ್ಲ 32 ಆರೋಪಿಗಳಿದಾರಲ್ಲ ಅವರೆಲ್ಲರೂ ಕೂಡ ಎಲ್ಲೂ ಕೂಡ ಪ್ರಚೋದನೆ ನೀಡಿದಾಗ್ಲಿ ಅಥವಾ ಅದೇ ಪ್ಲಾನ್ ನ ಮೂಲಕ ಹೋಗಿದ್ದು ಅಲ್ಲ ಅನ್ನೋದು ಇಲ್ಲಿ ತೀರ್ಪಿನಲ್ಲಿ ಪ್ರಕಟವಾದಂತಹ ಬಹಳ ಪ್ರಮುಖವಾದಂತಹ ವಿಚಾರ. ಜೊತೆಗೆ ಮುರಳಿ ಮನೋಹರ್ ಜೋಶಿ ಮತ್ತು LK ಅಡ್ವಾಣಿ ಇಬ್ರು ಕೂಡ ಕರಸೇವಕರನ್ನ ಸಾಕಷ್ಟು ತಡೆದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಯಾರು ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅನ್ನೋದು ಇವತ್ತಿನ ತೀರ್ಪಿನಲ್ಲಿ ಪ್ರಕಟ ಆದಂತಹ ಬಹಳ ಪ್ರಮುಖವಾದಂತಹ ವಿಚಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಈ ಕೋರ್ಟ್ನಲ್ಲಿ ಏನೇನು ವಿಚಾರಗಳು ಪ್ರಸ್ತಾಪ ಆಯಿತು ಮತ್ತೆ ತೀರ್ಪಿನಲ್ಲಿ ಪ್ರಕಟ ಆದಂತಹ ವಿಚಾರಗಳು, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ರಮೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈ ಒಂದು ತೀರ್ಪಿದೆಯಲ್ಲ ಬಹಳ ಐತಿಹಾಸಿಕವಾದಂತಹ ತೀರ್ಪು. ರಾಮ ಮಂದಿರದ ತೀರ್ಪಿನ ನಂತರ ಬಹಳ ಕಾಯುಕೆ ಇದ್ದಂಥದ್ದು, ಬಹಳ ಕುತೂಹಲ ಇದ್ದಂತಹ ತೀರ್ಪನ್ನು ಇವತ್ತು ಕೋರ್ಟ್ ಕೊಟ್ಟಿದೆ. ಹಾಗಾದ್ರೆ ಈ ತೀರ್ಪನ್ನು ಕೊಡಬೇಕಾದ್ರೆ ಬಹಳ ಪ್ರಮುಖವಾದಂತಹ ಹೈಲೈಟ್ಗಳು ಏನು, ಯಾವೆಲ್ಲ ವಿಚಾರಗಳನ್ನ ಗಣನೆಗೆ ತೆಗೆದುಕೊಳ್ತು ಕೋರ್ಟ್ ಅಂತ? ಅವಿನಾಶ್, ಬಹಳ ಜನಕ್ಕೆ ಈ ಒಂದು ಪ್ರಶ್ನೆ ಇರ್ಬೋದು, ಯಾಕೆ ಕೋರ್ಟ್ ಈ ರೀತಿ ಅವ್ರಿಗೆ ಅಕ್ವಿಟಲ್ ಮಾಡಿದೆ, ಖುಲಾಸೆಗೊಳಿಸಿದೆ ಅಂತೇಳಿ. ಆದರೆ ಯಾವುದೇ ಒಂದು ಕ್ರಿಮಿನಲ್ ಕೇಸಲ್ಲೂ ಕೂಡ ಪೊಲೀಸ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ, ಪ್ರಾಸಿಕ್ಯೂಷನ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಇದನ್ನು ಬಿಯಾಂಡ್ ದಿ ರೀಸನಬಲ್ ಡೌಟ್ಸ್ ಈ ಕೇಸನ್ನು ಪ್ರೂವ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಆರೋಪಿಗಳ ಜವಾಬ್ದಾರಿ ಎಲ್ಲ ಕೇಸನ್ನು ಪ್ರೂವ್ ಮಾಡೋದು, ಬದಲಾಗಿ ಪ್ರಾಸಿಕ್ಯೂಷನ್ ಪೊಲೀಸರ ಜವಾಬ್ದಾರಿ ಆಗಿರುತ್ತೆ ಇವ್ರು ತಪ್ಪು ಮಾಡಿದ್ದಾರೆ ಅಂತ ಸಾಬೀತು ಮಾಡೋದು. ಆದರೆ ಈ ಕೇಸಲ್ಲಿ ಏನಾಗಿತ್ತು ಅಂದರೆ ಪೊಲೀಸರು ಸರಿಯಾದ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ ಮುಂದೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ನೀವು ಇಲ್ಲಿ ಗಮನಿಸಿರ್ಬೋದು, ಕೇವಲ 42 ಆರೋಪಿಗಳು ಅಂತೇಳಿ ಏನು ಹೆಸರಿಸಿದ್ದಾರೆ. ಆ್ಯಕ್ಚುಲಿ ಆ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದು ಲಕ್ಷಾಂತರ ಜನ ಕರಸೇವಕರು ಭಾಗಿಯಾಗಿದ್ದರು. ಆದರೆ ಅವ್ರನ್ನ ಯಾರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಡೈರೆಕ್ಟ್ ಎವಿಡೆನ್ಸ್ ಯಾವುದು ಕೂಡ ಪೊಲೀಸರಿಗೆ ಲಭ್ಯ ಆಗಿರಲಿಲ್ಲ. ಜೊತೆಗೆ ವಿಡಿಯೋ ಸಾಕ್ಷಿಗಳು ಕೂಡ ಏನು ಸಲ್ಲಿಕೆ ಮಾಡಿದರು ಅಂದರೆ ಅವರ ಒಂದು ಭಾಷಣ ಇರ್ಬೋದು ಮತ್ತು ಫೋಟೋಗ್ರಾಫ್ಸ್ ಇರ್ಬೋದು ಇತ್ಯಾದಿಗಳನ್ನು ಸಲ್ಲಿಕೆ ಮಾಡಬೇಕಾದ್ರೆ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಒಂದು ಅಫಿಡವಿಟ್ ಕೊಡಬೇಕು ಮತ್ತು ಕೆಲವೊಂದು ಪ್ರೊಸೀಜರ್ನ ಫಾಲೋ ಮಾಡಿ ಅದನ್ನು ಸೆಕ್ಯೂರ್ ಮಾಡಬೇಕು ಆ ವಿಡಿಯೋಗಳನ್ನ. ಆದರೆ ಯಾವುದೇ ಕೆಲಸವನ್ನು ಪೊಲೀಸರು ಮಾಡಿರಲಿಲ್ಲ. ಹೀಗಾಗಿ ಕೋರ್ಟು ಆ ವಿಡಿಯೋ ಸಾಕ್ಷಿಗಳನ್ನಾಗಲಿ ಅಥವಾ ಫೋಟೋಗಳನ್ನಾಗಲಿ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಪ್ರಾಸಿಕ್ಯೂಷನ್ ಏನೇನು ಎವಿಡೆನ್ಸನ್ನು ಕೊಟ್ಟಿದ್ರೋ ಆ ಎಲ್ಲ ಎವಿಡೆನ್ಸು ಕೂಡ ಹೇಗಿತ್ತು ಅಂತಂದರೆ ಇದು ಪೂರ್ವ ನಿಯೋಜಿತ ಕೃತ್ಯ. ಅಂದರೆ ಯಾವುದೇ ಒಂದು ಕ್ರಿಮಿನಲ್ ಕೇಸು ಕೂಡ ಮೋಟಿವ್ ಇರೋದು ಬಹಳ ಮುಖ್ಯ ಆಗಿರುತ್ತೆ. ಅಂದರೆ ಅದು ಪೂರ್ವ ನಿಯೋಜಿತ ಆಗಿರಬೇಕು, ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದು ಆ ಘಟನೆ ನಡೆದಿರಬೇಕು. ಆದರೆ ಈ ಕೇಸ್ನಲ್ಲಿ ಏನಾಗಿದೆ, ಪೊಲೀಸರು ಅದನ್ನು ಪ್ರೂವ್ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದರು. ಅದಕ್ಕೆ ಸಮರ್ಪಕವಾದಂಥ ಸಾಕ್ಷ್ಯಾಧಾರಗಳನ್ನು ಅಂದರೆ ಒಂದು ಮೆರವಣಿಗೆ ಬಂದಿದ್ದು ನಿಜ, ದೊಡ್ಡ ಯಾತ್ರೆ ಮಾಡಿದ್ದು ನಿಜ, ಅದೆಲ್ಲವೂ ನಿಜ. ಆದರೆ ಅಡ್ವಾಣಿ ಅಥವಾ ಈಗ 42 ಜನ ಆರೋಪಿಗಳು ಯಾರಿದ್ರು ಆ ಅಷ್ಟು ಜನ ಆರೋಪಿಗಳ ಒಂದು ಪ್ರೊವೊಕೇಷನಿಂದ ಅಥವಾ ಅವರ ಡೈರೆಕ್ಷನ್ ಮೇರೆಗೆ ಮಸೀದಿ ಧ್ವಂಸ ಆಯಿತು ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಆಧಾರಗಳನ್ನು ಕೊಡೋದರಲ್ಲಿ ಪೊಲೀಸರು ವಿಫಲರಾಗಿದ್ದರು. ಜೊತೆಗೆ ಅವ್ರು ಕೊಟ್ಟಂಥ ಸಾಕ್ಷಿಗಳು ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಸರಿಯಾದಂಥ ಸಾಕ್ಷಿಗಳು ಆಗಿರಲಿಲ್ಲ. ಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಎಲ್ಲದರಲ್ಲೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಸಾಕ್ಷಿಯಾಗಿ ಅದು ಕೋರ್ಟ್ ಪರಿಗಣಿಸೋಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿಯೇ ಕೋರ್ಟ್ ಇದು ಮೋಟಿವ್ ಇಲ್ಲ, ಅಂದರೆ ಇದು ಪೂರ್ವ ನಿಯೋಜಿತ ಅಲ್ಲ, ಇದು ಪ್ರೀ ಪ್ಲಾನ್ಡ್ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಒಂದ್ಸಲ ಅದು ಮೋಟಿವ್ ಇಲ್ಲ ಅಂತ ಆದರೆ ಅದು ಸಡನ್ ಪ್ರೊವೊಕೇಷನ್, ಅಂದರೆ ಆಗ ಈ ಅಚಾನಕ್ಕಾಗಿ ಆಗಿರುವಂಥ ಘಟನೆ. ಹೀಗಾಗಿ ಅಚಾನಕ್ ಆಗಿರೋ ಘಟನೆ ಅಂತ ಅಂದ ತಕ್ಷಣ ಅಲ್ಲಿ ಪ್ರಚೋದನೆ ಅನ್ನೋ ಅಂಶ ಬರೋದಿಲ್ಲ. ಹೀಗಾಗಿ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಇವ್ರ ಮೇಲೆ ಇದ್ದಂಥ ಆರೋಪ ಏನಂತಂದರೆ, ಕಲ್ಯಾಣ್ ಸಿಂಗ್ ಮತ್ತು ಉಮಾ ಭಾರತಿ ಅವ್ರ ಮೇಲೆ ಇದ್ದಂಥ ಆರೋಪ ಏನಂದರೆ ಇದು ಪೂರ್ವ ನಿಯೋಜಿತ, ಮೊದಲೇ ಇವ್ರು ಪ್ಲಾನ್ ಮಾಡಿ ಇವ್ರನ್ನ ತಯಾರು ಮಾಡಿದ್ರು ಅನ್ನೋಂಥದ್ದು. ಅದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಈ ಲಿಂಕು ಅಂದರೆ ಪ್ರಚೋದನೆ ಇರಬೇಕು, ಜೊತೆಗೆ ಆ ಪ್ರಚೋದನೆಯನ್ನು ಆಧರಿಸಿ ಇಲ್ಲೊಂದು ಘಟನೆ ನಡೆದಿರಬೇಕು. ಆದರೆ ಅದನ್ನು ಪ್ರೂವ್ ಮಾಡೋದಕ್ಕೆ, ಆ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪೊಲೀಸರು ಸಂಪೂರ್ಣವಾಗಿ ವಿಫಲರಾದರು. ಹೀಗಾಗಿಯೇ ಕೋರ್ಟ್ ಇದೊಂದು ಮೋಟಿವ್ ಇಲ್ಲದೆ ಇರೋ ಘಟನೆ, ಆ ಕ್ಷಣಕ್ಕೆ ಆದಂಥ ಘಟನೆ ಅಂತೇಳಿ ತೀರ್ಪನ್ನು ಕೊಟ್ಟಿದೆ. ಆ ಕ್ಷಣಕ್ಕೆ ಆದಂಥ ಘಟನೆ ತಪ್ಪಾದರೂ ಕೂಡ ಅಲ್ಲಿ ಕೇಸ್ ಯಾರ ಮೇಲೆ ಹಾಕಬೇಕಾಗಿತ್ತು, ಅದನ್ನು ಒಡೆದವ್ರ ಮೇಲೆ ಹಾಕಬೇಕಾಗಿತ್ತು. ಆದರೆ ಪೊಲೀಸರು ಇಲ್ಲಿ 2 FIRಗಳಲ್ಲಿ ಇದ್ದಿದ್ದು ಪ್ರಚೋದನೆಗೆ ಸಂಬಂಧಪಟ್ಟಿತ್ತು ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಕೇಸುಗಳು. ಹೀಗಾಗಿ ಇದನ್ನು ಬಿಯಾಂಡ್ ದಿ ರೀಸನಬಲ್ ಡೌಟ್ಸ್ ಅದನ್ನು ಪ್ರೂವ್ ಮಾಡೋದರಲ್ಲಿ ಪ್ರಾಸಿಕ್ಯೂಷನ್ ಸಂಪೂರ್ಣ ವಿಫಲ ಆಯಿತು. ಹೀಗಾಗಿಯೇ ಈಗ ಈ ಕೇಸ್ನಲ್ಲಿ ಈ ಒಂದು ರಿಲೀಫ್ ಸಿಕ್ಕಿದೆ. ಆದರೆ ಇದಕ್ಕೆ ಇಷ್ಟು ವರ್ಷ ಬೇಕಾಗಿತ್ತು ಅನ್ನೋಂಥ ಒಂದು ಪ್ರಶ್ನೆಯೂ ಇದೆ. ಹೀಗಾಗಿ ಇದರಲ್ಲಿ ಸಾಕಷ್ಟು ಅಂದರೆ ಎವಿಡೆನ್ಸ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿರ್ಬೋದು, ಆಮೇಲೆ ಕೆಲವೊಂದು ತಾಂತ್ರಿಕ ಕಾರಣಗಳಿಗೂ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಅದು ರಿಮ್ಯಾಂಡ್ ಆಗಿದ್ದಂಥ ಕೇಸು. ಹೀಗಾಗಿಯೇ ಸಾಕಷ್ಟು ಕಾರಣಗಳಿಂದ ಇದು ಡಿಲೇ ಆಯಿತು. ಅಂತಿಮವಾಗಿ ತೀರ್ಪು ಬಂದಿದೆ. ಪೊಲೀಸರ ಒಂದು ತನಿಖೆ ವೈಫಲ್ಯ ಜೊತೆಗೆ ಸರಿಯಾದ ಸಾಕ್ಷಿಗಳನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದೇನೆ ಈ ಕೇಸ್ನಲ್ಲಿ ಈ ರೀತಿಯ ತೀರ್ಪು ಬರೋದಕ್ಕೆ ಕಾರಣ ಅಂತೇಳಿ ಹೇಳ್ಬೋದು.
ಎಸ್ ನನ್ನ ಜೊತೆ ಹಾಗೆ ಸಂಪರ್ಕದಲ್ಲಿರಿ ರಮೇಶ್. ಇನ್ನಷ್ಟು ನಾವು ನೋಡ್ತಾ ಹೋಗೋಣ ಈ ತೀರ್ಪಿನ ಬಗ್ಗೆ. ಯಾಕೆ ಈ ತೀರ್ಪನ್ನ ಕೊಡೋದಕ್ಕೆ ಏನು ಕಾರಣ ಆಯ್ತು ಅಂತ ಇನ್ನೊಂದಷ್ಟು ವಿಚಾರಗಳನ್ನ ನೋಡೋದಾದ್ರೆ, ಬಹಳ ಪ್ರಮುಖವಾಗಿ ಬಾಬ್ರಿ ಮಸೀದಿ ಧ್ವಂಸ ಕೇಸ್ ಏನಿದೆ, ಇದು ಪೂರ್ವ ನಿಯೋಜಿತ ಅಲ್ಲ ಅನ್ನೋದು ಮೊದಲ ಪಾಯಿಂಟ್. ಮಸೀದಿ ಧ್ವಂಸ ಘಟನೆ ಅಚಾನಕ್ ಆಗಿ ನಡೆದಿದೆ. ಆ ಸಂದರ್ಭದಲ್ಲಿ ಆದಂತ ಒಂದಷ್ಟು ವಿಚಾರಗಳು ಅಂದ್ರೆ ಕರಸೇವಕರು ಒಂದು ರೀತಿಯಾಗಿ ಭಾವೋದ್ವೇಗಕ್ಕೊಳಗಾದ್ರು. ಆರೋಪಿಗಳ ವಿರುದ್ಧ ಯಾವುದೇ ಪ್ರಬಲ ಸಾಕ್ಷ್ಯಗಳಿಲ್ಲ. ಫೋಟೋ ಸಾಕ್ಷ್ಯ ಸ್ವೀಕಾರಾರ್ಹ ಅಲ್ಲ. ಫೋಟೋ ಸಾಕ್ಷ್ಯ ಏನಿದೆ ಅದನ್ನ ಸ್ವೀಕಾರಾರ್ಹ ಅಲ್ಲ. ಅದು ಮಸೀದಿ ಧ್ವಂಸ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲ. ಪೂರ್ವ ನಿಯೋಜಿತ ಅಂತ ಅಂದ್ರೆ ಅದಕ್ಕೊಂದೊಂದು ಸಭೆ ಆಗ್ಬೇಕು, ಅಥವಾ ಏನಾದ್ರೂ ಒಂದು ಸೀಕ್ರೆಟ್ ಆಗಿ ಮೀಟಿಂಗ್ ಆಗ್ಬೇಕು, ಇಂಥದ್ದು ಏನಾದ್ರೂ ಒಂದು ಆಗಿರ್ಬೇಕು ಎಲ್ರಿಗೂ ಕೂಡ, ಅಥವಾ ಏನಾದ್ರೂ ಅಲ್ಲಿ ಕರೆ ಕೊಟ್ಟಂತದ್ದು ಏನಾದ್ರೂ ಸಾಕ್ಷಿ ಬೇಕು. ಆದ್ರೆ ಅಡ್ವಾಣಿ ಮತ್ತು ಜೋಶಿ ಇಬ್ರು ಕೂಡ ಉದ್ರಿಕ್ತ ಕರಸೇವಕರನ್ನ ತಡೆಯುವಂತ ಪ್ರಯತ್ನ ಕೂಡ ಮಾಡಿದ್ರು. ಎಸ್ ರಮೇಶ್ ಮಾಹಿತಿಯನ್ನು ಕೊಡ್ತಾ ಇದ್ರು. ರಮೇಶ್, ಇದೀಗ ಈ ವಿಚಾರದಲ್ಲಿ ನಾವು ಬಹಳ ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ, ಯಾರು ಕೂಡ ಪ್ರಚೋದನೆ ಕೊಟ್ಟಿದ್ದಕ್ಕೆ ಸಾಕ್ಷಿ ಇಲ್ಲ ಅಂತ. ಈಗ ನೀವು ಹೇಳಿದ ಹಾಗೆ ಲಕ್ಷಾಂತರ ಮಂದಿಯ ಮೇಲೆ ಕೇಸ್ ಹಾಕ್ಲಿಕ್ಕೂ ಕೂಡ ಬಹಳ ಕಷ್ಟ ಇದೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಯಾರು ಪ್ರಮುಖ ಆರೋಪಿಗಳಿದ್ರು, ಚಾರ್ಜ್ ಶೀಟ್ ಆಗಿತ್ತು, ಅವರು ಇದಕ್ಕೆ ಟ್ರಿಗರ್ ಮಾಡಿದ್ದಾರೆ ಅನ್ನೋದಕ್ಕೆ ಎಲ್ಲೂ ಕೂಡ ಸಾಕ್ಷ್ಯ ಸಿಕ್ಕಿಲ್ಲ ಅನ್ನೋದು. ಮೋಸ್ಟ್ಲಿ ಅದರಿಂದಾನೇ ಎಲ್ರಿಗೂ ಕೂಡ ಒಂದು ಖುಲಾಸೆ ಆಗೋದಕ್ಕೆ ಈಸಿ ಆಯ್ತಾ ಅಂತ. ಖಂಡಿತ ಅವಿನಾಶ್. ಯಾಕೆ ಅಂತಂದ್ರೆ ಈಗ ಪೊಲೀಸರು ಪ್ರಾಸಿಕ್ಯೂಷನ್ ಏನು ಹೇಳಿದ್ರು, ಇವರು ಒಂದು ದೊಡ್ಡ ಯಾತ್ರೆಯನ್ನ ಮಾಡಿದ್ರು. ಯಾತ್ರೆಯನ್ನ ಮಾಡಿ ರಾಮ ಮಂದಿರಕ್ಕೋಸ್ಕರ ಆಗ್ರಹಿಸಿ ಒಂದು ಯಾತ್ರೆಯನ್ನ ಮಾಡಿದ್ರು ಅಂತೇಳಿ. ಆದರೆ ಯಾತ್ರೆಯಲ್ಲಿ ಉದ್ದಕ್ಕೂ ಅವರು ಬಾಬ್ರಿ ಮಸೀದಿನ ಧ್ವಂಸ ಮಾಡ್ತೀವಿ ಅಂತೇಳಿ ಎಲ್ಲೂ ಕೂಡ ಕರೆ ಕೊಟ್ಟಿರಲಿಲ್ಲ. ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಪ್ರಾಸಿಕ್ಯೂಷನ್ ಕೊಡೋದ್ರಲ್ಲಿ ವಿಫಲ ಆಗಿದೆ. ಜೊತೆಗೆ ಈಗ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಇವರೆಲ್ಲರೂ ಕೂಡ ಏನು ಭಾಷಣ ಮಾಡಿದ್ರು, ಆ ಭಾಷಣ ಪ್ರಚೋದನಕಾರಿಯಾಗಿತ್ತು ಅಂತ ಏನು ಹೇಳ್ತಾ ಇದ್ದಾರೆ. ಆ ಪ್ರಚೋದನೆ ಈ ಮಸೀದಿ ಧ್ವಂಸ ಮಾಡೋದಕ್ಕೆ ಕಾರಣ ಆಯಿತು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಅಂದರೆ ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲದಂತೆ ಕೋರ್ಟ್ ಮುಂದೆ ಪ್ರೂವ್ ಮಾಡಬೇಕಾಗತ್ತೆ. ಆದರೆ ಆ ಥರ ಮಾಡೋದ್ರಲ್ಲಿ ಪೊಲೀಸರು ವಿಫಲ ಆದರು. ಯಾಕಂದರೆ ಸಾಕ್ಷಿಗಳನ್ನ ಇವರು ಹೇಳಿಕೆ ಏನೇನು ಕೋರ್ಟ್ ಮುಂದೆ ಸಲ್ಲಿಸಿದ್ರು, ಆ ಹೇಳಿಕೆಗಳಲ್ಲೆಲ್ಲೂ ಕೂಡ ಅಡ್ವಾಣಿ ಅವರ ಭಾಷಣದಿಂದಲೇ ಈ ಥರ ಆಯಿತು, ಅಥವಾ ಇವರು ಮುರಳಿ ಮನೋಹರ್ ಜೋಶಿ ಅವರ ಭಾಷಣದಿಂದಲೇ ಈ ರೀತಿ ಧ್ವಂಸ ಆಯಿತು, ಅಥವಾ ಅವರು ಈ ರೀತಿ ಪ್ಲಾನ್ ಮಾಡಿದ್ರು, ಒಳಸಂಚಲ್ಲಿ ಅವರು ಕೂಡ ಭಾಗಿಯಾಗಿದ್ರು ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಪುರಾವೆಗಳನ್ನು ಪೊಲೀಸರು ಕೊಡೋದ್ರಲ್ಲಿ ವಿಫಲರಾಗಿದ್ದರು. ಜೊತೆಗೆ ಕೆಲವು ಸಾಕ್ಷಿಗಳು ಕೋರ್ಟ್ ಮುಂದೆ ಬಂದರೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಟೈಮಲ್ಲಿ ಅವರು ಅಂದರೆ ಸರಿಯಾದಂಥ ಉತ್ತರವನ್ನು ಅವ್ರು ಕೊಟ್ಟಿರಲಿಲ್ಲ, ಏನೋ ಡಿಫೆನ್ಸ್ ಲಾಯರ್ ಕೇಳಿದಂಥ ಪ್ರಶ್ನೆಗಳಿಗೆ. ಹೀಗಾಗಿ ಜೊತೆಗೆ ಇವರು ಇನ್ನೊಂದು ಅಂಶ ಏನು ತಂದರು ಅಂದರೆ, ಕೆಲವು ವಿಟ್ನೆಸ್ಗಳ ಹೇಳಿಕೆ ಮುಖಾಂತರ ಏನು ತಂದರು ಅಂದರೆ, ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರು ಇದನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಅವರು ನೇರವಾಗಿ ಎಲ್ಲೂ ಕೂಡ ಅದಕ್ಕೆ ಭಾಗಿಯಾಗಲಿಲ್ಲ, ಧ್ವಂಸ ಪ್ರಕರಣದಲ್ಲಿ ಭಾಗಿಯಾಗದೇನೆ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ಸು ಸಾಕ್ಷಿಗಳ ಮುಖಾಂತರ ಹೇಳಿಕೆ ತಗೊಳ್ಳಾಯಿತು. ಹೀಗಾಗಿ ಕೋರ್ಟ್ ಮುಂದೆ ಏನಿತ್ತು ದಾಖಲೆಗಳು ಅದನ್ನು ಆಧರಿಸೇ ಕೋರ್ಟ್ ಸಹಜವಾಗಿ ತೀರ್ಪನ್ನು ಕೊಡುತ್ತೆ. ಜೊತೆಗೆ ಈ ಫೋಟೋ ಎವಿಡೆನ್ಸನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಫೋಟೋಗಳನ್ನ ಟ್ಯಾಂಪರ್ ಕೂಡ ಮಾಡ್ಬೋದು. ಹೀಗಾಗಿ ಪೊಲೀಸರು ಆ ಟ್ಯಾಂಪರ್ ಪ್ರೂಫ್ ಅಂದರೆ ಟ್ಯಾಂಪರ್ ಇದು ಆಗಿಲ್ಲ ಅನ್ನೋದಕ್ಕೂ ಕೂಡ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಎವಿಡೆನ್ಸ್ ಆಕ್ಟ್ ಪ್ರಕಾರ. ಅದನ್ನೆಲ್ಲವನ್ನು ಕೂಡ ಪೊಲೀಸರು ಕೊಡೋದು ವಿಫಲರಾದರು. ಜೊತೆಗೆ ವಿಡಿಯೋ ಎವಿಡೆನ್ಸ್ ಏನಿತ್ತು ಅದು ಕೂಡ ಯಾವುದೇ ಟ್ಯಾಂಪರ್ ಇಲ್ಲ ಅನ್ನೋದನ್ನು ಕೂಡ ಪ್ರೂವ್ ಮಾಡೋದು ವಿಫಲರಾದರು. ಹೀಗಾಗಿ ಪ್ರಾಸಿಕ್ಯೂಷನ್ ವೈಫಲ್ಯತೆಯ ಲಾಭನ ಈಗ ಆರೋಪಿಗಳು ಪಡ್ಕೊಂಡಿದ್ದಾರೆ. ಅವಿನಾಶ್, ಧನ್ಯವಾದ ರಮೇಶ್. पूर्ण है और हम सब के लिए बहुत खुशी का प्रसंग है।